ಮ್ಯಾಜಿಕ್ ಗಿರಣಿ. ಒಂದು ಕಾಲದಲ್ಲಿ ರಾಮನಹಳ್ಳಿ ಎಂಬ ಹಳ್ಳಿಯಲ್ಲಿ ಇಬ್ಬರು ಸಹೋದರರು ವಾಸಿಸುತ್ತಿದ್ದರು, ವಿಕ್ರಮ್ ಮತ್ತು ರಾಘವ್. ಹಿರಿಯ ಸಹೋದರ ವಿಕ್ರಮ್ ತುಂಬಾ ಶ್ರೀಮಂತ. ಕಿರಿಯ ಸಹೋದರ ರಾಘವ್ ತುಂಬಾ ಶ್ರಮಿಸಿದರೂ ಹಣ ಸಂಪಾದಿಸಲು ಸಾಧ್ಯವಾಗಲಿಲ್ಲ. ತೀವ್ರ ಬಡತನದಿಂದಾಗಿ ಅವರು ತೊಂದರೆಗೀಡಾಗುತ್ತಿದ್ದರು. ವಿಕ್ರಮ್ ಅವರು ರಾಘವ್ಗೆ ತನ್ನ ತಂದೆಯ ಆಸ್ತಿಯ ಒಂದು ಭಾಗವನ್ನು ಆಸ್ತಿಯನ್ನು ಕಸಿದುಕೊಳ್ಳಲು ಬಯಸಲಿಲ್ಲ. ಅವರು ಎಂದಿಗೂ ರಾಘವ್ಗೆ ಸಹಾಯ ಮಾಡಲಿಲ್ಲ. ಇದು ದೀಪಾವಳಿ ಹಬ್ಬದ ಸಮಯ. ಇಡೀ ಗ್ರಾಮವನ್ನು ದೀಪಗಳಿಂದ ಬೆಳಗಿಸಿದಾಗ ಪ್ರತಿ ಮನೆಯಲ್ಲೂ ಸಿಹಿತಿಂಡಿಗಳು, ಹಣ್ಣುಗಳು, ಹೊಸ ಬಟ್ಟೆಗಳು ಮತ್ತು ಸಾಕಷ್ಟು ಸಂತೋಷಗಳು ಇದ್ದವು. ವಿಕ್ರಮ್ ದೀಪಾವಳಿಯನ್ನು ಬಹಳ ಆಡಂಬರ ಮತ್ತು ಶೋಕದಿಂದ ಆಚರಿಸುತ್ತಿದ್ದರು. ಅವರ ಪತ್ನಿ ಮತ್ತು ಮಕ್ಕಳು ಹೊಸ ಬಟ್ಟೆ ಮತ್ತು ಆಭರಣಗಳನ್ನು ಧರಿಸಿದ್ದರು. ಅವರ ಮನೆಯಲ್ಲಿ ವಿವಿಧ ಸಿಹಿತಿಂಡಿಗಳು ಮತ್ತು ಆಹಾರ ಪದಾರ್ಥಗಳನ್ನು ಆದೇಶಿಸಲಾಯಿತು. ಮತ್ತೊಂದೆಡೆ ರಾಘವ್ ಅವರ ಕುಟುಂಬಕ್ಕೆ ಆಹಾರವನ್ನು ಖರೀದಿಸಲು ಸಹ ಹಣವಿರಲಿಲ್ಲ. ಸ್ವಲ್ಪ ಸಹಾಯದ ಆಶಯದಿಂದ ಅವನು ತನ್ನ ಅಣ್ಣನನ್ನು ಭೇಟಿಯಾಗಲು ಹೋಗುತ್ತಾನೆ. ರಾಘವ್, ಸಹೋದರ, ನಾನು ಗಂಡ ಮಾಡುವ ಕೆಲಸದಿಂದ ಚೆನ್ನಾಗಿ ಸಂಪಾದಿಸಬೇಡ. ನಾನು ಅಸಮಾಧಾನಗೊಂಡಿದ್ದೇನೆ. ನಾನು ಪ್ರತಿದಿನ ಕೆಲಸದ ಹುಡುಕಾಟದಲ್ಲಿ ಹೊರಗೆ ಹೋಗುತ್ತೇನೆ. ಆದರೆ ನಾನು ನಿರಾಶೆಯಿಂದ ಹಿಂತಿರುಗುತ್ತೇನೆ. ನನ್ನ ಮಕ್ಕಳಾದ ರಾಧಾ ಮತ್ತು ಸೂರಜ್ ಹಸಿವಿನಿಂದ ಸಾಯುತ್ತಿದ್ದಾರೆ. ದಯವಿಟ್ಟು ಸ್ವಲ್ಪ ಹಣದಿಂದ ಸಹಾಯ ಮಾಡಿ. ನಾನು ಸ್ವಲ್ಪ ಹಣವನ್ನು ಸಂಪಾದಿಸಿದ ತಕ್ಷಣ ನಾನು ಅದನ್ನು ನಿಮಗೆ ಹಿಂದಿರುಗಿಸುತ್ತೇನೆ. ವಿಕ್ರಮ್ ರಾಘವ್ಗೆ ಹೇಳುತ್ತಾನೆ, ನಾನು ಐಷಾರಾಮಿ ಜೀವನವನ್ನು ಆನಂದಿಸಲು ಶ್ರಮಿಸಿದೆ ಮತ್ತು ಈಗ ವೆಚ್ಚವು ಹೆಚ್ಚಾಗಿದೆ. ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕು ಎಂಬುದು ನನ್ನ ಸಲಹೆ. ನಾನು ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಈಗ ನೀವು ಇಲ್ಲಿಂದ ಹೋಗಬಹುದು. ರಾಘವ್, ಸಹೋದರ, ನಾನು ಅರ್ಹನಾಗಿರುವ ತಂದೆಯ ಆಸ್ತಿಯ ಭಾಗವನ್ನು ನನಗೆ ಕೊಡು. ನನ್ನ ಪಾಲನ್ನು ನನಗೆ ಕೊಡುವಂತೆ ನಾನು ಎಂದಿಗೂ ಕೇಳಲಿಲ್ಲ. ಆದರೆ ನಾನು ಈ ಸಮಯದಲ್ಲಿ ಸಾಕಷ್ಟು ಬಿಕ್ಕಟ್ಟನ್ನು ಎದುರಿಸುತ್ತಿದ್ದೇನೆ ಮತ್ತು ನನ್ನ ಕುಟುಂಬದ ಖರ್ಚುಗಳನ್ನು ಖರ್ಚು ಮಾಡಲು ನನ್ನ ಬಳಿ ಹಣವಿಲ್ಲವೇ? ಆದ್ದರಿಂದ ನನ್ನ ಪಾಲನ್ನು ಮರಳಿ ಬಯಸುತ್ತೇನೆ. ವಿಕ್ರಮ್ ಹೇಳಿದರು, ನಿಮ್ಮ ಪಾಲನ್ನು ಕೇಳಲು ನನಗೆ ಎಷ್ಟು ಧೈರ್ಯ? ತಕ್ಷಣ ಇಲ್ಲಿಂದ ಹೊರಡಿ ಅಥವಾ ಅದು ನಿಮಗೆ ತುಂಬಾ ಕೆಟ್ಟದಾಗಿರುತ್ತದೆ. ತನ್ನ ಅಣ್ಣನ ಈ ವರ್ತನೆಯಿಂದ ತೊಂದರೆಗೀಡಾದ ರಾಘವ್ ಅಲ್ಲಿಂದ ಕಾಡಿನ ಕಡೆಗೆ ಹೋದನು. ಸ್ವಲ್ಪ ಸಮಯದವರೆಗೆ ನಡೆದ ನಂತರ ಅವನು ತನ್ನ ಮುಂದೆ ಮರದ ಕಟ್ಟು ಹೊಂದಿದ್ದ ವೃದ್ಧೆಯೊಬ್ಬಳನ್ನು ಭೇಟಿಯಾದನು. ರಾಘವ್ ಅವರು ಸಹಾಯ ಮಾಡಿದರೆ ಸ್ವಲ್ಪ ಹಣವನ್ನು ಸಂಪಾದಿಸಬಹುದು ಎಂದು ಭಾವಿಸಿದರು. ವಯಸ್ಸಾದ ಮಹಿಳೆಗೆ, ರಾಘವ್, ನಾನು ಈ ಮರವನ್ನು ನಿಮ್ಮ ಮನೆಗೆ ತೆಗೆದುಕೊಳ್ಳಬಹುದೇ? ನೀವು ನನಗೆ ಸ್ವಲ್ಪ ವೇತನವನ್ನು ನೀಡಬಹುದು. ನೀವು ಹೊಂದಿರಬಹುದಾದ ಬೇರೆ ಯಾವುದೇ ಕೆಲಸವನ್ನು ಮಾಡಲು ನಾನು ಸಿದ್ಧ. ಓಲ್ಡ್ ಲೇಡಿ ಆಫ್ ಕೋರ್ಸ್ ಮಗ, ನನಗೆ ಸಹಾಯ ಮಾಡಲು ನಾನು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡಬಹುದು. ಆದರೆ ನೀವು ಯಾಕೆ ತುಂಬಾ ದುಃಖಿತರಾಗಿ ಕಾಣುತ್ತೀರಿ? ರಾಘವ್ ಹೇಳುತ್ತಾರೆ, ನನ್ನ ಹೆಂಡತಿ ಮತ್ತು ಮಗ ಹಸಿವಿನಿಂದ ಬಳಲುತ್ತಿದ್ದಾರೆ. ಮನೆಯಲ್ಲಿ ಆಹಾರವಿಲ್ಲ. ಹಣ ಸಂಪಾದಿಸಲು ಕೆಲಸ ಹುಡುಕುವಲ್ಲಿ ನಾನು ವಿಫಲವಾಗಿದೆ. ಸ್ವಲ್ಪ ಸಮಯದ ನಂತರ ರಾಘವ್ ಅವರ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ, ವೃದ್ಧೆ, ಈ ಕೇಸರಿ ಸಿಹಿತಿಂಡಿಗಳನ್ನು ತೆಗೆದುಕೊಳ್ಳಿ. ಸ್ವಲ್ಪ ದೂರ ಹೋದರೆ ನಿಮಗೆ 4 ಎತ್ತರದ ಮರಗಳು ಸಿಗುತ್ತವೆ. ಆ ಮರಗಳ ಹಿಂದೆ ಒಂದು ಗುಹೆಯನ್ನು ನೀವು ಕಾಣಬಹುದು ಎಂದು ಹೇಳಿದರು. 3 ಕುಬ್ಜರು ಆ ಗುಹೆಯಲ್ಲಿ ಹಲವು ವರ್ಷಗಳಿಂದ ವಾಸಿಸುತ್ತಿದ್ದಾರೆ. ಅವರು ಈ ಸಿಹಿಭಕ್ಷ್ಯವನ್ನು ತುಂಬಾ ಇಷ್ಟಪಡುತ್ತಾರೆ. ಅವರು ಈ ಸಿಹಿತಿಂಡಿಗಳನ್ನು ನೋಡಿದ ತಕ್ಷಣ ಅವರಿಗೆ ಸಿಹಿತಿಂಡಿಗಳನ್ನು ನೀಡಲು ಅವರು ಕೇಳುತ್ತಾರೆ. ಪ್ರತಿಯಾಗಿ ನೀವು ಗಿರಣಿಯನ್ನು ನೀಡಬೇಕು ಎಂದು ಅವರಿಗೆ ಹೇಳಿ. ಆ ಗಿರಣಿ ನಿಮ್ಮ ಹಣೆಬರಹವನ್ನು ಬದಲಾಯಿಸುತ್ತದೆ. ರಾಘವ್ ಮುದುಕಿಗೆ ಸಹಾಯ ಮಾಡಿದರು. ಅವನು ಅವಳಿಂದ ಸಿಹಿತಿಂಡಿಗಳನ್ನು ತೆಗೆದುಕೊಂಡು ಮುಂದುವರೆದನು.